ನಿಚ್ಚಿ ಕನ್ನಡ ದಿನಕ್ಕೊಂದು ಸರ್ಪ್ರೈಸ್ ನಮ್ಮ ವಿಡಿಯೋ ಜೊತೆ ನಿಮ್ಮ ದಿನ ತುಳಿಯುತ್ತೆ ರೈಸ್ ಮೂಡ್ ಫುಲ್ ಆನ್ ಕ್ರಿಯೇಟಿವಿಟಿ ವ್ಯಾಸ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ಯಾಕ್ಸ. ನೀವು ಬೇರೆ ಬೇರೆ ಕಾಲೇಜ್ಗಳಲ್ಲಿ ಲೆಕ್ಚರರ್ ಆಗಿದ್ರಿ, ಆಮೇಲೆ ಆಕ್ಟಿಂಗ್ ಕಡೆಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ನೀವು ಆಕ್ಟಿಂಗ್ ಕಲಿಯೋದು ಕೂಡ ಹೋಗ್ತೀರಾ. ಒಂದು ಫಿಕ್ಸ್ ಆದಂತಹ ವೃತ್ತಿಯನ್ನು ಬಿಟ್ಟು ನಾನು ಒಂದು ಬಣ್ಣದ ಬದುಕಿಗೆ ಹೋಗ್ತೀನಿ ಅಂತಂದಾಗ ನಿಮ್ಮ ತಂದೆಯ ರಿಯಾಕ್ಷನ್ ಹೇಗಿತ್ತು ಸರ್? My family was very supportive. Actually, that was because I was college lecturer ಆಗಿದ್ದೆ ನಾನು, and I was getting a good salary. That's what everybody, ಎಲ್ಲ ಪೇರೆಂಟ್ಸ್ಗೆಲ್ಲ ಅಟ್ಟೆ ತಾನೆ. ಬಟ್ ನಾನು ಆ ಕೆಲಸ ಬಿಟ್ಟಾಗ my father he said, go ahead. Not only my father, my brothers, elder brothers, I am the last one. So ಎಲ್ಲರೂ try your luck, it's okay, we'll take care of you. That's the kind of family I had. Wow, brilliant sir. There was no problem at all. And they took care. ನಾನು ಸಿನಿಮಾ ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡಿದ ಮೇಲೆ the lot of downs to again go back to square one, ಏನು ಆಗದೆ ಸ್ಟ್ರಗಲ್ ಮಾಡಿದ ದಿನಗಳಿಲೆಲ್ಲ they took care of me. Wow. Financially, ಎಲ್ಲ ಥರನಲ್ಲೂ, ಎಮೋಷನಲಿ, ಎಲ್ಲ ಪಾಯಿಂಟ್ ಆಫ್ ವ್ಯೂ, ಆಲ್ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ದೇ ಮೈ ಫಾದರ್, ಮೈ ಮದರ್ ಪರ್ಟಿಕ್ಯುಲರ್ಲಿ, ಎಲ್ಲರೂ ದೇ ಆರ್ ಕಂಪ್ಲೀಟ್ಲಿ ಸಪೋರ್ಟಿವ್. That way I had a great family. Okay. I have a great family actually. And sir, ನಿಮ್ಮ ಮಾತುಗಳನ್ನು ಕೇಳಿದ್ಮೇಲೆ ಇವಾಗ ತಲೆಗೆ ಬರ್ತಿರುವಂತಹ ಪ್ರಶ್ನೆ, ಲೈಕ್ ಅಷ್ಟು ಒಬ್ಬ ತಂದೆ ಅಥವಾ ತಾಯಿ ಆದಂತವರು ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಫ್ರೀಡಮ್ ಕೊಡೋದು ಒಳ್ಳೇದು ಅಂತ ಅನ್ಸುತ್ತೆ. ಇವಾಗ ನೀವು ಹೇಳಿದ್ರಿ, ನಿಮ್ಮೊಂದು ಒಂದು ಎಸ್ಟಾಬ್ಲಿಷ್ ಜಾಬ್ ಇತ್ತು, ಒಂದು ಒಳ್ಳೆ ಸಂಬಳ ಬರ್ತಾ ಇತ್ತು, ಅದು ಬಿಟ್ಟು ನಾವೇನೋ ಹೊಸದ ಕೈ ಹಾಕ್ತೀನಿ ಅಂತ ಅಂದಾಗ ನಿಮ್ಮ ತಂದೆ ನಿಮಗೆ ಗೋ ಹೆಡ್ ಅಂತ ಹೇಳಿದ್ರು, ಟ್ರೈ ಮಾಡು ಅಂತ ಹೇಳಿ. ಈ ತರಹದ ಆಟಿಟ್ಯೂಡ್ ಒಬ್ಬ ತಂದೆಗಿರೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ತುಂಬ ಮುಖ್ಯ ಆಗುತ್ತೆ ರೀ. ಯಾಕೆಂತಂದ್ರೆ ನಾವು ಭಾಳ ವರ್ಷಗಳ ಕಾಲ ನಮಗೆ ಇತ್ತಲ್ಲ, ಡಾಕ್ಟರ್ ಆಗಬೇಕು ಇಲ್ಲದ್ರೆ ಇಂಜಿನಿಯರ್ ಆಗಬೇಕು ಅನ್ನೋದು. ಇವತ್ತು ಇಟ್ಸ್ ಅ ಲಾಫಬಲ್ ಥಿಂಗ್. ಎಷ್ಟು ಅವೆನ್ಯೂಸ್ ಇದೆ ಇವತ್ತು ಕೆಲಸ ಮಾಡೋದಕ್ಕೆ. ಅಂದರೆ ಒಂದು ಮಗುಗೆ, ಒಂದು ಮಗನಿಗೆ ಆಗಲಿ, ಯಾರು ಒಂದು ವಾಟ್ ಈಸ್ ಅವನ ಆ್ಯಪ್ಟಿಟ್ಯೂಡ್ ಏನಿದೆ, ಅವ್ನಿಗೆ ಯಾವ್ದ್ರ ಬಗ್ಗೆ ಆಸಕ್ತಿ ಇದೆ, ಅದನ್ನು ಬೆಳೆಸಬೇಕು. ನೀವು ಬಲವಂತವಾಗಿ ಏನೋ ಅವನ ತುರುಕಕ್ಕೆ ನೋಡಬೇಡಿ, ನಿಮ್ಮ ಆಸೆನ ಅವ್ರ ಮೇಲೆ ಹೇರಬೇಡಿ. ಅವನ ಆಸೆ ಏನು ಅಂತ ನೋಡ್ಕೊಂಡು ಅದನ್ನು ಬೆಳೆಸ್ಬೇಕು ನೀವು. ನನ್ನ ಮಗ ಹಿಂಗಾಗಬೇಕು ಅಂತ ಅವ್ನ ಮಗನಿಗೆ ಇಷ್ಟ ಇಲ್ಲದ್ರು ಕೂಡ ಅದನ್ನು ತುರ್ಕೋದಿದೆಯಲ್ಲ ಅವನ ಮೇಲೆ, ಯು ಆರ್ ಆ್ಯಕ್ಚುಲಿ ಡೆಸ್ಟ್ರಾಯಿಂಗ್ ಹಿಸ್ ಕೆರಿಯರ್. ತಪ್ಪದ. ನನ್ನ ಮಗನ ಗೌರ್ಮೆಂಟ್ ಕೆಲಸ ಸಿಕ್ಬಿಟ್ರೆ ಸಾಕು ಅಂತ ಅವ್ನಿಗೆ ಏನೋ ಆಸೆ ಇದ್ದಾನೆ ಅದನ್ನೆಲ್ಲ ಕರ್ಬ್ ಮಾಡಿಬಿಟ್ಟು ಅವ್ನಿಗೊಂದು ಕೆಟ್ಟ ಸರ್ಕಾರದ ಕೆಲಸ ಕೊಡ್ಸ್ಬಿಟ್ಟು ಕೂರಿಸ್ಬಿಟ್ರೆ ತುಂಬ ತಪ್ಪಲ್ವಾ? ಯು ಹ್ಯಾವ್ ಕಿಲ್ಡ್ ಹಿಸ್ ಕನಸುಗಳು, ಜೊತೆಗೆ ಏನು ಆಗೋವನ್ನ ಅಲ್ಲೇ ಮುಗಿಸ್ಬಿಟ್ಟಿದ್ರಲ್ಲ ನೀವು. ಯಾರಿಗೆ ಗೊತ್ತು ಏನಾಗ್ತಿದ್ದ ಅಂತ. ಆ ಥರ ತುಂಬ ಜನಕ್ಕಾಗಿರ್ಬೋದಲ್ವಾ. ಆಪರ್ಚುನಿಟೀಸ್ ಸಿಗುತ್ತೆ, ಬಟ್ ಅದನ್ನು ಬಿಟ್ಕೊಡ್ಬೇಕು. ಬಟ್ ಇವತ್ತಿನ ಪೇರೆಂಟ್ಸ್ಗಳು ಭಾಳ ಬದಲಾಗಿದ್ದಾರೆ ಅನ್ಕೋತೀನಿ ನಾನು, ತುಂಬ ಬದಲಾಗಿದೆ. ಯಾಕಂದರೆ ಎಲ್ಲರೂ ಈಗ ಓದಿದ್ದಂಗೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅದೆಲ್ಲ ಏನು ಇಲ್ವಲ್ಲ. ಈಗ ಎಲ್ಲರೂ ಬೇರೆ ಬೇರೆ ಕೆಲಸಗಳಲ್ಲಿ ಮಾಡ್ತಾ ಇದ್ದಾರೆ. ಯು ಆರ್ ಡೂಯಿಂಗ್ ಸಮಥಿಂಗ್ ವೆರಿ ಡಿಫ್ರೆಂಟ್ ಅಲ್ವಾ? ಸೊ ನನಗೆ ನಂಬಿಕೆನೇ ಇಲ್ಲ ಅದರ ಹತ್ರ ಹಿಡಿದು. ಅಂದರೆ ಮಾರಲ್ ವ್ಯಾಲ್ಯೂಸು, ಎಥಿಕಲ್ ವ್ಯಾಲ್ಯೂಸು, ಆ ಮೌಲ್ಯಗಳನ್ನು ಕಲಿಸ್ಬೇಕು ಮಕ್ಕಳಿಗೆ. ಅದ್ರ ಬಗ್ಗೆ ನಾನು ಭಾಳ ಇದಿದೆ. ಬಟ್ ಮಿಕ್ಕಿದ್ದು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಅವನಿಗೆ ಮನಸ್ಸಿನಲ್ಲಿ ಯಾವುದೋ ಒಂದು ಆಸೆ ಇದ್ದರೆ ಅದನ್ನು ಬಿಡಬೇಕು, ಅದನ್ನು ಬೆಳೆಸ್ಬೇಕು. ಅದಕ್ಕೆ ಬೇಕಾದಂಥ ಪ್ರೋತ್ಸಾಹ ತಂದೆ ತಾಯಿ ಕೊಡಬೇಕು. ಹೌದಲ್ವಾ? ಲವ್ಲಿ. ಆ್ಯಂಡ್ ಸರ್, ಸಿನಿಮಾಗಳಲ್ಲಿ ಹಲವಾರು ತಂದೆ ಪಾತ್ರಗಳನ್ನ ಮಾಡಿರುವಂತಹ ಕಲಾವಿದರು ನೀವು. ಈಗಲೂ ಯಾರಾದ್ರೂ ಮನೆಗೆ ಪ್ರೊಡ್ಯೂಸರ್ ಅಥವಾ ಡೈರೆಕ್ಟರ್ ಬಂದಾಗ ಬಂದ್ರು ಮತ್ತೆ ನನ್ನ ಅಪ್ಪ ಮಾಡೋದಕ್ಕೆ ಅಂತ ಯಾವತ್ತಾದ್ರೂ ಅನ್ಸಿದ್ಯಾ, ಇಲ್ಲ ಬೇರೆ ಪಾತ್ರಕ್ಕೆ ಅವಿನಾಶ್ ಅವರು ಇವತ್ತು ಕಾಯ್ತಾ ಇದಾರ? ಕಲಾವಿದರಿಗೆ ಆಸೆ ಇದ್ದೇ ಇರುತ್ತೆ, ಏನಾದ್ರು ಒಂದಿನ್ನೂ ಎಲ್ಲ ನಾನು ಯಾವತ್ತು ಮಾಡಿದ್ರೆ ಒಂದು ಪಾತ್ರ ಸಿಗುತ್ತೇನೋ ಅಂತ. ಯಾವತ್ತು ಕಲಾವಿದನಿಗೆ ತೃಪ್ತಿ ಆಗ್ಬಿಡುತ್ತೋ ಅಲ್ಲಿಗೆ ಅವ್ನ ಕೆರಿಯರ್ ಮುಗಿದೋಗುತ್ತೆ ಅಲ್ವಾ? ತೃಪ್ತಿ ಆದ್ಮೇಲೆ ಏನಿದೆ ಕೆಲಸ ನಿಮಗೆ? ಸೊ ಕಲಾವಿದ ಯಾವಾಗಲೂ ಅತೃಪ್ತಾನೆ. ಅದೊಂಥರ ಈ ದಿಗಂತದ ಥರ, ಹೊರೈಸನ್ ಅಂತಾರ. ಅಲ್ಲಿ ಹೋಗೋ ತನಕ ಇಲ್ಲಿ ಸಿಗುತ್ತೆ ಅಂತ, ಅಲ್ಲಿ ಹೋದ್ಮೇಲೆ ಅದೆಲ್ಲ ಮತ್ತೆ ಅಲ್ಲಿ ಇರುತ್ತೆ. ಆ ಥರ ನಮ್ಮ ಆಸೆಗಳು ಹೋಗ್ತಾನೆ ಇರುತ್ತೆ. ಇನ್ನೂ ಆಸೆ ಇದೆ. ಅಪ್ಪನ ಪಾತ್ರ ಅಂತಂದ್ರೆ ನನ್ನ ಸಿನಿಮಾ ನನ್ನ ಪ್ರೊಫೆಷನ್ನು, ನನ್ನ ಬದುಕು. ಸೊ ನಾಟ್ ಓನ್ಲಿ ನನ್ನ ಪ್ಯಾಷನ್ ಜೊತೆಗೆ ನನ್ನ ಬದುಕು ಕೂಡ. ಆ ಬದುಕೋದಕ್ಕೆ ನನಗೆ ದುಡ್ಡು ಬೇಕು ಅಲ್ವಾ? ಅದಕ್ಕೋಸ್ಕರ ಸಿನಿಮಾ ಮಾಡ್ತೀವಲ್ವಾ? ಯಾಕಂದ್ರೆ ನಂಗೆ ಬೇರೆ ಅರ್ನಿಂಗ್ಸ್ ಇಲ್ಲ, ಅದನ್ನೇ ನಂಬ್ಕೋಬೇಕು. ಸೊ ಇಲ್ಲ ನಾನು ಅಪ್ಪನ ಪಾತ್ರ ಮಾಡೋದಿಲ್ಲ ಅನ್ಕೋದ್ರೆ ಮನೆ ಕೂತಿರ್ಬೇಕಷ್ಟೆ. ನಂಗೆ ಆ ಥರದ್ದೆಲ್ಲ ಏನೂ ಇಲ್ಲ.
ಸರ್ ಯಾವ ಒಂದು ಪಾತ್ರ ಇನ್ನೂ ನಿಮ್ಮನ್ನು ಕೆಣಕ್ತಾ ಇದೆ ಸರ್, ಲೈಕ್ ಇದನ್ನ ಮಾಡ್ಬೇಕು ನಾನು ಕಾಯ್ತಾ ಇದೆ ಅವಿನಾಶ್? ಗೊತ್ತಿಲ್ಲ ನನಗೆ, ವಾವ್, ಗೊತ್ತಿಲ್ಲ ನನಗೆ. ಇನ್ನೂ ಗೊತ್ತಿಲ್ಲ ನನಗೆ. ಯಾರೋ ಒಂದು ಸಡನ್ ಆಗಿ ಯಾರೋ ಒಂದು ಬಂದಾಗ ಓ ಇದು ನಾನು ಮಾಡೇ ಇಲ್ಲ ಅಂತ ಅನಿಸ್ಬೋದು. ಅದಕ್ಕೆ ಕಾಯ್ತಾ ಇರ್ತೀನಿ ಯಾವೆಲ್ಲರೂ. ಅದಕ್ಕೆ ತುಂಬ ಜನ ಬರ್ತಾರೆ ಯಂಗ್ಸ್ಟರ್ಸ್, ಹುಡುಗರುಗಳು ಮನೆಗೆ, ಯಂಗರ್ ಜನ್ರೇಷನ್ ಬಂದು ಕತೆಗಳು ಹೇಳ್ತಾರೆ. ಈಗ ಒಂದು 3-4 ಕತೆ ಹೇಳಿದ್ದಾರೆ, ತುಂಬ ಫ್ಯಾಸಿನೇಟಿಂಗ್. ಬಟ್ ಅವ್ರ ಹತ್ರ ಇನ್ನೂ ಫೈನಾನ್ಷಿಯಲ್ಸ್ ಇದಿಲ್ಲ, ಅವ್ರಿಗೆ ಸಪೋರ್ಟ್ ಇಲ್ಲ. ಬಟ್ ಐ ಆಮ್ ಆಲ್ಸೋ ಟ್ರೈಯಿಂಗ್. ನಂಗೆ ಐ ಎಂಜಾಯ್ ವರ್ಕಿಂಗ್ ವಿತ್ ದೆಮ್. ತುಂಬ ಇಷ್ಟ ನಂಗೆ அந்த ಹುಡುಗರ ಜೊತೆ ಕೆಲಸ ಮಾಡೋದಕ್ಕೆ. ಯಾಕೆಂದರೆ ಹೋಲ್ ಥಾಟ್ ಪ್ರೋಸೆಸ್ ಇಸ್ ಟುಡೇಸ್ ಥಾಟ್ ಪ್ರೋಸೆಸ್ ಅಲ್ಲ, ತುಂಬ ಫ್ರೆಶ್ ಆಗಿರುತ್ತೆ. ಯೋಚನೆ ಮಾಡೋ ರೀತಿ, ಹ್ಯಾಂಡಲ್ ಮಾಡೋ ರೀತಿ ಫ್ರೆಶ್ ಆಗಿರುತ್ತೆ. ಬರ್ತಾ ಇರ್ತಾರೆ ಹುಡುಗರು. ನಾನು ಐ ಆಲ್ವೇಸ್ ಪ್ರಿಫರ್ ಟು ವರ್ಕ್ ವಿತ್ ಯಂಗರ್ ಜನರೇಷನ್. ದಟ್ಸ್ ದ ವೇ ಯು ಸರ್ವೈವ್ ಇನ್ ದ ಸಿನಿಮಾ ಇಂಡಸ್ಟ್ರಿ. ಸಿನಿಮಾದಾಗ ಬದುಕಬೇಕು ಅಂದರೆ ಇವತ್ತಿನ ಕಾಲಮಾನ ಜೊತೆಗೆ ಇರಬೇಕು. ಹೌದಲ್ವಾ? ಯಾವುದೇ ಆದರೂ ಸಿನಿಮಾ ಅಂತ ಅಲ್ಲ, ಈ ಸರ್ವೈವಲ್ ಪ್ರಶ್ನೆ ಅಂದಾಗ ನೀವು ಇಲ್ಲಿಗೆ ಒಗ್ಕೊಂಡ್ರೆ ಇರ್ತೀರಾ. ನಿಮ್ಗೆ ಒಗ್ಗದೆ ಹೋದ್ರೆ ಅದು ಬದಲಾಗಲ್ಲ, ನಾವು ಬದಲಾಗಬೇಕು. ನೀವು ಬದಲಾಗಲ್ಲ ಅಂದ್ರೆ ಅದ್ರ ಪಾಠ ಅದು ಹೋಗ್ತಾ ಇರುತ್ತೆ ಮುಂದ್ಗಡೆ, ನೀವು ಆಚೆ ಹೋಗ್ತೀರಾ ಅಷ್ಟೇ ಅಲ್ವಾ? ನೀವು ಹೇಳಿದ್ರಿ ಹುಡುಗರ ಜೊತೆಗೆ ನಂಗೆ ಕೆಲಸ ಮಾಡಕ್ಕೆ ತುಂಬಾ ಇಷ್ಟ, ಯುವಕರ ಜೊತೆಗೆ ಅಥವಾ ಒಂದು ಹೊಸ ಯೂತ್ ಜೊತೆಗೆ ಅಂತ. ಕಾಲೇಜ್ ನಲ್ಲಿ ಇದ್ದಾಗಲೂ ಕೂಡ ಸರ್, ಲೈಕ್ ತುಂಬಾ ಒಂದು ಯಂಗ್ ಹುಡುಗಿರು ನಿಮ್ಮ ಒಂದು ಕ್ಲಾಸಸ್ ಅಲ್ಲಿ ನೋಡಿರುವಂತಹದ್ದು. ಯಾವಾಗ ನಿಮ್ಗೆ ತುಂಬಾ ಕೋಪ ಬರ್ತಾ ಇತ್ತು, ಮಕ್ಕಳು ಯಾವ ಒಂದು ಬಿಹೇವಿಯರ್ ನೋಡಿದಾಗ ತುಂಬಾ ಕೋಪ ಬರ್ತೀವಿ, ತಿದ್ದಬೇಕು ನನ್ನ ಮಕ್ಕಳಿಗೆ ಅಂತ ಹೇಳಿ? ನನಗೆ ಆ ಥರ ಕೋಪನೇ ಬಂದಿಲ್ಲ ರೀ. ನಾನು ಆ್ಯಕ್ಚುಲಿ ಏನು ಅಂತಂದರೆ, ನಾನು ಕಾಲೇಜ್ ಮೇಸ್ಟರ್ ಆಗಿದ್ದಾಗ ಒಂಥರ ರೆಬೆಲ್ ಥರ ಮ್ಯಾನೇಜ್ಮೆಂಟ್ಗೆ. ನಾನು ಕ್ಲಾಸ್ ಮುಗಿಸ್ಕೊಂಡು ನಮ್ಮ ಹುಡುಗ ಜೊತೆ ಪ್ಲೇ ಕ್ರಿಕೆಟ್ ವಿತ್ ದೆಮ್. ಆಟ ಆಡ್ತಿದ್ವಿ. ಏನೋ ಅವ್ರ ಜೊತೆ ಪಿಕ್ನಿಕ್ ಹೊಟ್ಟೋಗ್ತಿದ್ದೆ ಹುಡುಗರು ಕರ್ಕೊಂಡು. ಸೊ ಮ್ಯಾನೇಜ್ಮೆಂಟ್ ಸಿಕ್ಕಾಪಟ್ಟೆ ಸಿಟ್ಟು ಬರೋದು ನನ್ನ ಮೇಲೆ. ತುಂಬ ವಾರ್ನ್ ಮಾಡಿದ್ರು ನನಗೆ, ನೀವು ಹಿಂಗೆಲ್ಲ ಮಾಡಿಕೊಡ್ದು, ನೀವು ಲೆಕ್ಚರರ್ ಥರ ಬಿಹೇವ್ ಮಾಡಬೇಕು, ನೀವು ಏನು ರೀ ಲಂಚ್ ಬ್ರೇಕಲ್ಲಿ ಹೋಗಿ ಅಲ್ಲಿ ಯು ಆರ್ ಪ್ಲೇಯಿಂಗ್ ಕ್ರಿಕೆಟ್ ಅವ್ರ ಜೊತೆನಲ್ಲಿ ಹಿಂಗೆಲ್ಲ ಆಡ್ಬೋದಾ ಹುಡುಗರ ಜೊತೆ, ನೀವು ನಿಮ್ಗೆ ಒಂದು ಸ್ಟೇಟಸ್ ಕೋ ಮೇಂಟೈನ್ ಮಾಡಬಾರ್ದ ಅಂತ. ನನಗೆ ಅದು ಯಾವುದೂ ಇರಲಿಲ್ಲ. ಸೊ ಐ ವಾಸ್ ನೆವರ್ ಹ್ಯಾಪಿ ವಿತ್ ಮ್ಯಾನೇಜ್ಮೆಂಟ್, ವಾಸ್ ನೆವರ್ ಹ್ಯಾಪಿ ವಿತ್ ಮೀ. ನಾನು ಕೆಲಸ ಬಿಟ್ಟಾಗ ತುಂಬ ಖುಷಿ ಆಗ್ಬಿಟ್ರು ಅವರು, ಸದ್ಯ ಹೋದ ಇವನು ಅಂತ. ಸ್ಟೂಡೆಂಟ್ಸ್ಗಳು ಬೇಜಾರಾಗಿತ್ತು, ಬಿಕಾಸ್ ಐ ವಾಸ್ ಮೋರ್ ಆಫ್ ಎ ಫ್ರೆಂಡ್ ಟು ದೆಮ್. ನಾನು ಮೈಸೂರಿನಲ್ಲೂ ಕೂಡ ಬೆಂಗಳೂರಿನಲ್ಲೂ ಕೂಡ ಆಲ್ವೇಸ್ ಯೂಸ್ ಅವ್ರ ಮುಗಿಸ್ಕೊಂಡು ಅವ್ರ ಜೊತೆ ಕಾಫಿ ಕುಡಿತಾ ಇದ್ದೆ, ಟೀ ಕುಡಿತಾ ಇದ್ದೆ, ಅವ್ರ ಜೊತೆ ವಾಕಿಂಗ್ ಹೋಗ್ತಾ ಇದ್ದೆ, ಆಟ ಆಡ್ತಿದ್ದೆ. ನನಗೆ ಇದು ಹೈರಾರಿಕೆ ಇರಲಿಲ್ಲ. ಪೇರೆಂಟ್ ಟೀಚರ್ ಮೀಟಿಂಗಿಗೆ ಅಂತ ಹೇಳಿ ತಂದೆಗಳು ಜಾಸ್ತಿ ಬರ್ತಿದ್ರ, ತಾಯಿಗಳು ಜಾಸ್ತಿ ಬರ್ತಿದ್ರ? ಮೋಸ್ಟ್ಲಿ ತಂದೆಯರೇ ಬರುತ್ತಿದ್ರು. ಮೋಸ್ಟ್ಲಿ ತಂದೆನೇ ಬರೋರು, ತಂದೆ ತಾಯಿಯೂ ಬರೋರು, ಬಟ್ ಹೆಚ್ಚಿಗೆ ತಂದೆನೇ ಬರೋರು. ಅಂಡ್ ತಂದೆ ಸಾಮಾನ್ಯವಾಗಿ ಮಕ್ಕಳ ಬಗ್ಗೆ ಮಾಡ್ತಿರುವಂತ ಕಂಪ್ಲೇಂಟ್ಸ್ ಗಳು ಏನ್ ಕೇಳಿದಿರ ಸರ್? ಕಂಪ್ಲೇಂಟ್ ಅಂತಂದ್ರೆ ಈ ಮೊದಲನೇ ಪ್ರಶ್ನೆ ಬರ್ತಾ ಇದ್ದಿದ್ದು, ಹೇಗೆ ಓದ್ತಾ ಇದ್ದ ನನ್ನ ಮಗ, ಕ್ಲಾಸಲ್ಲಿ ಹೇಗಿರ್ತಾನೆ, ಡಿಸಿಪ್ಲಿನ್ ಆಗಿದ್ದಾನ, ಅಥವಾ ನೀವು ಅವ್ನು ಮಿಸ್ಬಿಹೇವ್ ಮಾಡಿದೆ ಏನಾರು ನೋಡಿದ್ದೀರಾ ನೀವು? ಯಾಕೆಂದ್ರೆ ನನ್ನ ಹತ್ರ ಕೇಳೋರು, ಅವನೇನಲ್ಲಿ ಆಚೆ ಹೋಗಿ ಏನಾರು ಕ್ಯಾಂಟೀನ್ ಗಿಟೀನಲ್ಲಿ ಸ್ಮೋಕ್ ಮಾಡ್ತಾನ, ನಾವು ಅಬ್ಸರ್ವ್ ಮಾಡಲ್ಲ ಅದನ್ನೆಲ್ಲ, ಅದು ಗೊತ್ತಾಗಲ್ಲ ನಮಗೆ. ಜೊತೆ ಕ್ಲಾಸಲ್ಲಿ ಹೆಂಗೆ ಓದ್ತಾ ಇದ್ದಾನೆ, ಮಾರ್ಕ್ಸ್ ಜನರಲ್ ಆಗಿ ಸ್ವಲ್ಪ ಬುದ್ಧಿ ಹೇಳಿ, ತುಂಬ ರಾತ್ರಿ ಲೇಟಾಗಿ ಬರ್ತಾನೆ ಮನೆಗೆ, ಓದಲ್ಲ, ಈ ಥರದ್ದೆಲ್ಲ ರೆಗ್ಯುಲರ್ ಆಗಿ ನಾವು ನಮ್ಮ ಕೈಲಾದ ಬುದ್ಧಿ ಹೇಳ್ತಾ ಇದ್ವಿ ಅಷ್ಟೇ. ಐ ಮೀನ್ ಬೇಸಿಕಲಿ ಮಕ್ಕಳ ಬಗ್ಗೆ ಇರುವಂಥ ಕಾಳಜಿ ತನ್ನ ಪೇರೆಂಟ್ಸ್ಗೆ, ಚೆನ್ನಾಗಾಗಬೇಕು, ಚೆನ್ನಾಗಿ ಓದಬೇಕು ಅಂತ. ಕೆಲವು ಹುಡುಗರು ಜೆನ್ಯೂನ್ಲಿ ಸಿಕ್ಕಾಡ ಬುದ್ಧಿವಂತರು, ಬಿಹೇವಿಯರ್ ಮೊದಲೇ ಚೆನ್ನಾಗಿರೋ, ಅವ್ರ ಒಂಥರ ಫೋಕಸ್ ಆನ್ ಎಜುಕೇಶನ್, ಅಕಾಡೆಮಿಕ್ಸ್ ಅಂಥವ್ರ ಪೇರೆಂಟ್ಸ್ಗಳು ಏನೂ ಕೇಳ್ತಿರ್ಲಿಲ್ಲ. ಅವ್ರಿಗೆ ಗೊತ್ತು ತಮ್ಮ ಮಗ ಏನು ಅಂತ. ಈ ಸ್ವಲ್ಪ ತರಲೆ ಮಾಡೋರು, ಸ್ವಲ್ಪ ಈ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ನಲ್ಲಿ ಜಾಸ್ತಿ ಇರೋರ ಬಗ್ಗೆನೇ ಸ್ವಲ್ಪ ಪ್ರಾಬ್ಲಮ್ಗಳಾಗ್ತಾ ಇದ್ದು. ಮುಂದಿನ ಪ್ರಶ್ನೆ ಸರ್, ತಂದೆ ತಾಯಿಗಳ ಕಾಳಜಿಯಿಂದ ಪ್ರಶ್ನೆಗಳು ಕೇಳ್ತಾ ಇದ್ರು ಅಂತ ಹೇಳಿ, ಎಲ್ಲೋ ಒಂದ್ ಕಡೆಗೆ ಸರ್ ಮಕ್ಕಳಿಗೆ ತಂದೆ ತಾಯಿ ತೋರಿಸ್ತಾ ಇರುವಂತಹದ್ದು ಕಾಳಜಿ ಅನ್ನೋದು ತುಂಬಾ ತಡವಾಗಿ ಅರ್ಥ ಆಗುತ್ತೆ. ಆ ಸಮಯದಲ್ಲಿ ಅವ್ರಿಗೆ ಓಕೆ, ನನ್ನ ಲೈಫ್ ಬಗ್ಗೆ ಇವ್ರು ಯಾಕೆ ಡಿಸೈಡ್ ಮಾಡ್ತಿದ್ದಾರೆ, ನನ್ನನ್ನ ತಡಿತಾ ಇದಾರೆ ಅಂತೆಲ್ಲ ಅನ್ಸುತ್ತೆ. ಬಟ್ ಒಂದು ಹಂತ ಕ್ರಾಸ್ ಮಾಡಿದ್ಮೇಲೆ ನಮ್ಮ ಅಪ್ಪ ಹೇಳಿದ್ ಕರೆಕ್ಟು ಅಂತ ಮಕ್ಕಳಿಗೆ ರಿಯಲೈಸ್ ಆಗುವಂತಹದ್ದು. ಸೊ ನಿಮಗೆ ಯಾವತ್ತಾದ್ರೂ ಹಂಗ ಅನ್ಸಿದ್ಯಾ ಸರ್? ಲೈಕ್ ನೀವು ಹೆಂಗಾಗಿದ್ದಾಗ? ಖಂಡಿತ ಅನ್ಸಿದ್ದೆ. ಅವ್ರದೆಲ್ಲ ಅನುಭವದ ಮಾತು. ಜೀವನದಲ್ಲಿ ಅವರು ಅನುಭವಿಸಿ ಅದನ್ನ ನೋಡಿ ಯಾವುದು ತಪ್ಪು ಯಾವುದು ಸರಿ ಅನ್ನೋದು ನಮಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತಿರುತ್ತೆ. ಸೊ ನಮ್ಮ ಬಿಸಿ ರಕ್ತದಲ್ಲಿ ನಾವು ಏನೇನೋ ಅಂದ್ಕೊಂಡು ಏನು ಹೇಳ್ತಾರೆ ಇವರು ಏನು ಬುದ್ಧಿ ಇದೆ ಅವರಿಗೆ, ಏನೇನೋ ಯಾವ ಕಾಲದಲ್ಲಿದ್ದಾರೆ ಅಂತೆಲ್ಲ ಅನಿಸುತ್ತೆ. ಬಟ್ ಒಂದು ಪಾಯಿಂಟ್ ಆದಮೇಲೆ ನಮಗೂ ಮದುವೆ ಆಗಿ ಎಲ್ಲ ಆದಾಗ
ಅಯ್ಯೋ ಅವ್ರು ಹೇಳ್ತಿದ್ದಲ್ಲ ನಿಜ ಅಲ್ವಾ ಅಂತ ಅನ್ಸುತ್ತೆ. ಖಂಡಿತವಲ್ಲ, ಯಾಕಂತಂದರೆ ಅವರು ಎಲ್ಲವನ್ನು ಅನುಭವಿಸಿರ್ತಾರೆ ಜೀವನದಲ್ಲಿ. ಆ್ಯಂಡ್ ಯಾರೇ ಪೇರೆಂಟ್ಸ್ಗಾದ್ರೂ ಬೇಸಿಕ್ ಆಸೆ ಏನು, ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಅಲ್ವಾ. ಮಕ್ಕಳು ಚೆನ್ನಾಗಿರಬಾರ್ದು ಅಂತ ಯಾವ ಪೇರೆಂಟ್ಸು ಏನು ಮಾಡಲ್ಲ. ಎಲ್ಲವನ್ನೂ ಮಕ್ಕಳು ಚೆನ್ನಾಗಿರ್ಬೇಕು, ಮಕ್ಕಳು ಮುಂದೆ ಸುಖವಾಗಿರಬೇಕು, ಮಕ್ಕಳು ಮುಂದೆ ಜೀವನ ನೋಡ್ಕೋಬೇಕು, ಸೇಫ್ ಆಗಿರ್ಬೇಕು ಮಕ್ಕಳು ಜೀವನದಲ್ಲಿ. ಈ ಥರದ್ದೆಲ್ಲ ಯೋಚನೆ ಮಾಡ್ಕೊಂಡೆ ತಾನೆ ಮಕ್ಕಳಿಗೆ ಸಿಟ್ಟು ಬರುತ್ತೆ, ತಂದೆಗೆ ಹೊಡೆತಾರೆ ಕೆಲವು ಸರಿ. ಎಲ್ಲವೂ ಕಾರಣ ಮೇನ್ ನನ್ನ ಮಗ ಚೆನ್ನಾಗಿರ್ಬೇಕು, ನನ್ನ ಮಗಳು ಚೆನ್ನಾಗಿರ್ಬೇಕು, ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋ ಆಸೆ ಅದೊಂದು. ಅದಕ್ಕಿಂತ ಅದನ್ನ ಮೀರಿ ಬೇರೆ ಏನಿರಲ್ವಲ್ಲ. ಸೊ ಮೂಲನೇ ಅದಲ್ಲ. ಸೊ ಅದನ್ನ ಕೆಲವರು ನಾವು ಅವಾಗೆಲ್ಲ ಅಯ್ಯೋ ಸಾಕು ಏನೋ ಹೇಳಿದ್ದೆ ಹೇಳ್ತಾ ಇರ್ತಾರೆ ಅಂತ ಅನಿಸ್ತಾ ಇರೋದು. ಬಟ್ ಆಮೇಲೆ ಗೊತ್ತಾಗುತ್ತೆ ಹೌದು ನಿಜ, ಅವಾಗ ಕೇಳ್ಕೊಂಡಿದ್ರೆ ಸ್ವಲ್ಪ ಸುಧಾರಿಸಿರೋ ಜೀವನ ಅಂತ ನಿಜವಾಗ್ಲೂ. ಲವ್ಲಿ. ಅಂಡ್ ಸರ್, ಹಲವಾರು ಬೇರೆ ಬೇರೆ ಪಾತ್ರಗಳನ್ನ ಅಭಿನಯಿಸಿರುವಂತಹ ವ್ಯಕ್ತಿ ನೀವು. ಸಿನಿಮಾ ಬಿಟ್ಟು ಸರ್ ರಿಯಲ್ ಲೈಫ್ ಅಲ್ಲೂ ಕೂಡ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಪಾತ್ರಗಳನ್ನ ನಿಭಾಯಿಸೋಕೆ ಶುರು ಮಾಡ್ತೀವಿ. ಲೈಕ್ ಮೊದಲು ಮಗನಾಗಿ ಹುಟ್ಟಿರ್ತೀವಿ, ಮಗನ ಪಾತ್ರ. ಆಮೇಲೆ ತಂಗಿಯಾಗಿ ಅಥವಾ ತಮ್ಮನಾಗಿ ಯಾರಾದ್ರೂ ಬಂದಾಗ ನಾವು ಅಣ್ಣನ ಪಾತ್ರ. ಹಾಗೆ ಹಂತ ಹಂತವಾಗಿ ಮದುವೆ ಆದಾಗ ಗಂಡನಾಗ್ತೀವಿ, ಆಮೇಲೆ ಮಕ್ಕಳಾದಾಗ ತಂದೆ ಆಗ್ತೀವಿ. ಸೊ ಈ ಬೇರೆ 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 ಪಾತ್ರಗಳಲ್ಲಿ ಸರ್ ನಿಮ್ಮಲ್ಲಿ ಆದಂತಹ ಒಂದು ಬದಲಾವಣೆಗಳು ಸರ್? ನನಗೆ ಒಂದು ಜವಾಬ್ದಾರಿ ಬರುತ್ತೆ. ಮದುವೆ ಆದಮೇಲೆ ಜವಾಬ್ದಾರಿಯಿಂದ ಬರುತ್ತೆ, ರೆಸ್ಪಾನ್ಸಿಬಿಲಿಟಿಯಿಂದ ಬರುತ್ತೆ. ಸೊ ಅವಾಗಲೇ ನಿಮಗೆಲ್ಲ ತಂದೆ ಹೇಳಿದ್ದೆಲ್ಲ ನಿಜ ಅನಿಸೋದು. ಅಲ್ಲಿ ತನಕ ಏನೂ ಅನಿಸಲ್ಲ. ಮದುವೆ ಆಗ್ತೀವಿ, ನಾವು ಆಗ ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು. ನಿಮಗೆ ಜವಾಬ್ದಾರಿ ಇರ್ತದೆ, ನನ್ನ ಹೆಂಡತಿನ ನೋಡ್ಕೋಬೇಕು, ನನ್ನ ಫ್ಯಾಮಿಲಿನ ನೋಡ್ಕೋಬೇಕು. ಯು ಆರ್ ಇಂಡಿಪೆಂಡೆಂಟ್ಲಿ ಟೇಕಿಂಗ್ ಕೇರ್ ಆಫ್ ಯುವರ್ ಫ್ಯಾಮಿಲಿ. ಅವಾಗ ಜವಾಬ್ದಾರಿಗಳು ಬಂದಾಗ ಅಯ್ಯೋ ಅವಾಗ ಹೇಳಿದ್ದು ಕರೆಕ್ಟ್ ಅಲ್ವಾ, ಅದನ್ನು ಪಾಲಿಸಿದ್ರೆ ಇವತ್ತು ಇನ್ನೂ ಚೆನ್ನಾಗಿ, ಈ ಥರದ್ದೆಲ್ಲ ಬರುತ್ತೆ. ಅವೆಲ್ಲ ಎಲ್ಲರಿಗೂ ಬರುತ್ತೆ. ಸೊ ನನಗೂ ಬಂದಿದೆ ಆ ಥರದ್ದು. ಆ್ಯಂಡ್ ನನಗೆ ನನ್ನ ಮಗ ಹುಟ್ಟಿದ ಮೇಲೆ, ಮೈ ಸನ್ ಇಸ್ ಅ ಸ್ಪೆಷಲ್ ಚೈಲ್ಡ್. ಸೊ ಅದು ಕಂಪ್ಲೀಟಾಗಿ ನನ್ನ ಜೀವನವನ್ನು ಬದಲಾಯಿಸ್ಬಿಡ್ತು. ಯಾಕೆಂದರೆ ಅವನು ಫಿಸಿಕಲಿ ಚಾಲೆಂಜ್ ಅಂತ ಹೇಳಲ್ಲ, ಹೀ ಈಸ್ ಡಿಸೇಬಲ್ಡ್. ಆ್ಯಂಡ್ ಅದು ಬಂದಾಗ ನನಗೆ ಅವನ ಹೆಲ್ಪ್ಲೆಸ್ನೆಸ್ ಇದೆಯಲ್ಲ, ಒಬ್ಬ ತಂದೆಯಾಗಿ ಜವಾಬ್ದಾರಿ, ಇಟ್ ಕಂಪ್ಲೀಟ್ಲಿ ಚೇಂಜ್ಡ್ ಮೀ ಆ್ಯಂಡ್ ಮೈ ವೈಫ್. ನಾವು ನಾವು ಜೀವನವನ್ನು, ಪ್ರಪಂಚವನ್ನು ನೋಡೋ ರೀತಿಯೇ ಪೂರ್ತಿ ಬದಲಾಗೋಯ್ತು. ಬಿಕಾಸ್ ನಮ್ಮ ಇಡೀ ಜೀವನ ಪೂರ್ತಿ ನನ್ನ ಮತ್ತು ನನ್ನ ಮಾಳವಿಕ ಜೀವನ ಪೂರ್ತಿ ನನ್ನ ಮಗನ ಸುತ್ತಾ ಇರುತ್ತೆ ಯಾವಲ್ಲೂ. ಸೊ ಅದು ಒಂದು ರೀತಿಯಲ್ಲಿ ಇಟ್ಸ್ ಅ ವಂಡರ್ಫುಲ್ ಫೀಲಿಂಗ್. ಯಾವಾಗ ನಿಮಗೆ ನನ್ನ ಮಗ ಸ್ವಲ್ಪ ಹೆಲ್ಪ್ಲೆಸ್ ಅಂತ ಅಂದಾಗ ಪ್ರೀತಿ ಜಾಸ್ತಿ ಆಗುತ್ತಾ ಹೋಗುತ್ತೆ. ಎಲ್ಲ ಒಂದು ಕಡೆ ಅವ್ನು ಹೆಲ್ಪ್ಲೆಸ್ಸು, ಅವ್ನು ನೋಡ್ಕೋಬೇಕು, ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಜೊತೆಗೆ ಎಲ್ಲೋ ಒಂದು ನೀವು ಜನರಲ್ಲಾಗಿ ಒಬ್ಬ ಹೆಲ್ಪ್ಲೆಸ್ ವ್ಯಕ್ತಿ ನೋಡಿದಾಗ ಅನುಕಂಪ ಜಾಸ್ತಿ ಆಗುತ್ತೆ ನಿಮ್ಗೆ ಅವ್ರ ಬಗ್ಗೆ ಅಲ್ವಾ. ಸೊ ನನಗೆ ಪ್ರೀತಿ ಜಾಸ್ತಿ ಆಗುತ್ತೆ ಮಗನ ಬಗ್ಗೆ. ನನ್ನ ಜೀವನ ಪೂರ್ತಿ ನನ್ನ ಸೋಷಿಯಲ್ ಲೈಫ್ ಪೂರ್ತಿ ಹೊರಟೋಗಿದೆ ನನಗೆ, ವೆರಿ ವೇರ್. ಸೊ ನನಗೆ ಶೂಟಿಂಗ್ ಮುಗಿಸಿದ್ರೆ ಮೈ ಲೈಫ್ ಈಸ್ ವಿತ್ ಮೈ ಸನ್, ನೋ ವೇರ್ ಎಲ್ಸ್. ನಾನು ಅವನಿಗೋಸ್ಕರ ಏನು ಮಾಡೋಕ್ಕೂ ತಯಾರಿ. ಅವನಿಗೆ ತುಂಬ ಇಷ್ಟವಾದ ಜಾಗ ಅವನಿಗೆ ಇಂಗ್ಲೆಂಡ್. ಯಾಕೆಂದರೆ ಅಲ್ಲಿ ಜನ ಇರಲ್ಲ, ತುಂಬ ಕಡಿಮೆ ಜನ ಇರ್ತಾರೆ ಕಂಟ್ರಿ ಸೈಡಲ್ಲಿ. ಅವನು ತುಂಬ ಖುಷಿಯಾಗಿರ್ತಾನೆ. ಯಾರು ಬಂದು ನಾವು ಬೇರೆ ಕಡೆ ಹೋದ್ರೆ ಇಲ್ಲೆಲ್ಲ ಬಂದ್ರೆ ಕಷ್ಟ ಆಗುತ್ತೆ ನಮಗೆ. ಸೊ ಅಲ್ಲಿ ಖುಷಿಯಾಗಿರ್ತಾನೆ, ಆ ವೆದರು ಎಲ್ಲವೂ ಖುಷಿಯಾಗಿರುತ್ತೆ. ಸೊ ಅವನಿಗೋಸ್ಕರ ಪ್ರತಿ ವರ್ಷವೂ ಹೋಗ್ತೀವಿ ನಾವು ಅವನಿಗೆ. ಸೊ ಅವನು ಬಿಟ್ಟು ನಾವೇನು ಮಾಡಲ್ಲ. ಅವನು ಬಿಟ್ಟು ನಾವು ಬೇರೆ ಯೋಚನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಆ್ಯಸ್ ಎ ಫಾದರ್, ಆ್ಯಸ್ ಎ ಮದರ್ ಆಲ್ಸೋ. ಸೊ ನನ್ನ ಜೀವನ ಪೂರ್ತಿ ಇಟ್ಸ್ ಅರೌಂಡ್ ಹಿಮ್, ನಥಿಂಗ್ ಎಲ್ಸ್ ಮ್ಯಾಟರ್ಸ್ ಟು ಮೀ. ವಾವ್ ಸರ್. ಸರ್, ಎಷ್ಟು ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ ಅಂದ್ರೆ ಸರ್, ಲೈಕ್ ಪ್ರತಿಯೊಂದು ಜೀವದಿಂದನೂ ಕೂಡ ಕಲಿಯೋದು ಎಷ್ಟೋ ಇರುತ್ತೆ ಸರ್. ನೀವು ಹೇಳಿದ್ರಿ ಕಲಿಯೋದು ಮುಗಿದೇ ಇರುವಂತ ಒಂದು ಪ್ರಾಸೆಸ್. ಹೌದು. ಸೊ ನಿಮ್ಮಿಂದ ಸರ್ ನನಗೆ ಖುಷಿ ಆಗಿದೆ ಏನಂತಂದ್ರೆ, ನೀವು ನನ್ನ ಜಗತ್ತೇ ನನ್ನ ಮಗ ಅಂತ ನೀವು ಹೇಳಿದ್ದು ತುಂಬಾ ಖುಷಿ ಕೊಟ್ಟಂತಹ ಒಂದು ಮಾತು ಸರ್. ಹೇಗೆ ನಿಭಾಯಿಸಿದ್ರಿ ಈ ಒಂದ್ ಕಡೆ? ಬಿಕಾಸ್ ನಾನು ಹೇಳಿದ ಸಪ್ತಸಾಗರದ ಆಚೆಯಲ್ಲೂ, ಕಾಟೇರ, ಇತ್ತೀಚೆಗೆ ಬಂದಂತಹ ಸಿನಿಮಾಗಳು ಜಗತ್ತಿನ ದೂರ ಇಟ್ಟು ಆ ಸಿನಿಮಾದ ಜಗತ್ತಿನಲ್ಲಿ ಇದ್ದಾಗ ಸೆಳೆಯುತ್ತೆ ಸರ್ ಮನೆ ಕಡೆಗೆ, ಲೈಕ್ ಬೇಗ ಮುಗಿಸ್ ಹೋಗ್ಬಿಡ್ಬೇಕು ಅಂತ? ಇಲ್ಲ, ನನ್ನ ಕೆಲಸ ನಾನು ಮಾಡ್ತೀನಿ. ಏನಂದರೆ ನಾನು ಏನು ಅದನ್ನು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನನ್ನ ಲೈಫನ್ನು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ನನಗೆ. ಅದು ಅಕ್ಸೆಪ್ಟೆಡ್.
ಅದನ್ನು ಒಪ್ಕೊಂಡಿದ್ದೀನಿ. ಹ್ಮ್ ನನ್ನ ಕೆಲಸ ನಾನು ಮಾಡ್ತೀನಿ. ಕೆಲಸ ಮುಗಿದ ಮೇಲೆ ಹ್ಮ್ ನನ್ನ ಜೀವನ ನನ್ನ ಮಗನ ಹತ್ರ ಮತ್ತು ನನ್ನ ಮನೆ. ಹ್ಮ್ ಸರ್ ನೀವು ಹೇಳಿದ್ರಿ ಸೋಷಿಯಲ್ ಲೈಫ್ ಆಗಲಿ ಈ ಥರದ್ದಾಗಲಿ ಎಲ್ಲವೂ ನಾನು ಪೂರ್ತಿ ನಿಲ್ಲಿಸ್ಬಿಟ್ಟಿದ್ದೀನಿ. ಅಲ್ಲೋ ಅಪರೂಪಕ್ಕೆ ಏನಾದ್ರು ಹೋಗಲೇಬೇಕು ಅಂತಂದಾಗ ಆ ಥರ ಹೋಗ್ತೀನಿ ಹೊರತು, ಬಟ್ ಈ ಮಿಕ್ಕಿದ ಸಮಯವೆಲ್ಲ ನನ್ನ ಮಗನ ಹತ್ರ ಕಳಿಬೇಕು, ನಾನು ಮಗನ ಜೊತೆಗಿರ್ಬೇಕು ನಾನು. ಬ್ಯೂಟಿಫುಲ್ ಸರ್. ಅಂಡ್ ಸರ್ ನೀವು ಈ ಇಂಟರ್ವ್ಯೂ ರೆಕಾರ್ಡ್ ಮಾಡೋಕೆ ಶುರು ಮಾಡೋಕೆ ಮುಂಚೆ ಹೇಳಿದ್ರಿ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾ ಇದ್ದೀನಿ ಅಂತ ನನ್ನ ಫಿಟ್ನೆಸ್ ಬಗ್ಗೆ ಹುಚ್ಚಿಲ್ಲಪ್ಪ, ನನಗೆ ಮುಂಚೆಯಿಂದ ನನಗೆ ಹುಚ್ಚಿದೆ ಅಂತ. ಸರ್ ಇವತ್ತಿನ ಒಂದು ಯುವ ಪೀಳಿಗೆಗೆ ಸರ್ ಯಾವಾಗ್ಲೂ ಫೋನು ಇಲ್ಲ ಬೀನ್ ಬ್ಯಾಗು ಎಲ್ಲ ರೀಲ್ಸ್ ಕಾಂಟೆಂಟ್ಗಳು ನೋಡ್ಕೊಂಡು ಕೂತಲ್ಲೇ ಕೂತು, ಬಿಕಾಸ್ ಏನೇ ತಿನ್ನಕ್ಬೇಕಂದ್ರೂ ಮನೆ ತನಕ ಬರುತ್ತೆ, ಎಲ್ಲವೂ ಮನೆ ತನಕ ಬರ್ತಿರುವಾಗ ಎಷ್ಟೋ ಒಂದು ಯುವಕರು ದೇ ಆರ್ ನಾಟ್ ಇನ್ ಟು ಫಿಟ್ನೆಸ್ ಸರ್, ಫಿಸಿಕಲ್ ಆಕ್ಟಿವಿಟೀಸ್ಗಳೇ ಇಲ್ಲ. ಅಂಥವ್ರಿಗೆ ಇವತ್ತಿಗೂ ಜಿಮ್ ಹೋಗಿ 1-1.5 ಗಂಟೆ ಎಕ್ಸರ್ಸೈಸ್ ಮಾಡುವಂತಹ ಈ ಒಬ್ಬ ಸುಂದರವಾದ ವ್ಯಕ್ತಿ ಏನ್ ಹೇಳಕ್ ಇಷ್ಟಪಡ್ತಾರೆ? ಏನಿಲ್ಲ, ನನ್ನ ಹೆಲ್ತ್ ಭಾಳ ಮುಖ್ಯ ಜೀವನದಲ್ಲಿ. ಅದು ಚಿಕ್ಕ ವಯಸ್ಸಲ್ಲಿ ಗೊತ್ತಾಗಲ್ಲ, ಒಂದು ಏಜ್ ಆದಮೇಲೆ ಗೊತ್ತಾಗುತ್ತೆ ಎಷ್ಟು ಮುಖ್ಯ ಹೆಲ್ತ್ ಅಂತ. ನೀವು ಕ್ರಾಸ್ 60 ನಿಮಗೆ ಗೊತ್ತಾಗುತ್ತೆ. ಅವಾಗ ಇಗ್ನೋರ್ ಮಾಡಿದ್ದೆಲ್ಲ ಒಟ್ಟಿಗೆ ಬಂದು ಸೇರ್ಕೊಳ್ಳುತ್ತೆ, ಬಡ್ಡಿ ಸಮೇತ ಬರುತ್ತೆ. ಬಾಡಿ ಯಾವಾಗ ವೀಕ್ ಆಗ್ತಾ ಹೋಗುತ್ತೋ ಏಜ್ ಆಗ್ತಾ, ಆವಾಗ ಸಮಸ್ಯೆಗಳೆಲ್ಲ ಹಳೆಯದೆಲ್ಲ ಒಟ್ಟಿಗೆ FD ಇಂದ ಬಂದು ಅಲ್ಲಿ ಬೀಳುತ್ತೆ. ಸೊ ಅದಕ್ಕೆ ಮುಂಚೆ ಹುಷಾರಾಗಿರೋದು ಒಳ್ಳೆಯದು ಅಷ್ಟೇ. ಎಕ್ಸಸೈಸ್ ನಾನು ಚಿಕ್ಕ ವಯಸ್ಸು ಅಂದರೆ ನನಗೆ ಇದು ಸಿನಿಮಾಗಿಂತ ನಾನು ಯಾವತ್ತೂ ನಾನು ಜಿಮ್ ಮಾಡಬೇಕು ಅಂತ ಅನಿಸ್ದನ್ನೆಲ್ಲ. ನಾನು PUC ಹೊತ್ತು ನಾನು ಐ ಯೂಸ್ ಟು ಪ್ಲೇ ಕ್ರಿಕೆಟ್ ಫಾರ್ ಮೈ ಯೂನಿವರ್ಸಿಟಿ ಟೀಮ್. ನಾನು ಮೈಸೂರು ಯೂನಿವರ್ಸಿಟಿಗೆ ಆಡ್ತಾ ಇದ್ದೆ. ಐ ವಾಸ್ ಎ ಸ್ವಿಮ್ಮರ್ ಫಾರ್ ಮೈ ಕಾಲೇಜ್. ನನ್ನ ಮೊದಲಿಂದ ಔಟ್ಡೋರ್ ತುಂಬ ಇಷ್ಟ. ನನಗೆ ಅವಾಗಿಂದ ನಾನು ಜಿಮ್ ಮಾಡ್ತಾ ಇದ್ದೀನಿ. ನನಗೆ ಅದೊಂಥರ ಇದು ಅದು ಇಟ್ಸ್ ಎನ್ ಅಡಿಕ್ಷನ್ ಫಾರ್ ಮಿ. ಹಂಗೊಂದು ಅಡಿಕ್ಷನ್ ಅದು. ನನಗೆ ಒಂದು 4 ದಿನ ಜಿಮ್ ಮಾಡದೆ ಹೋಗ್ಬಿಟ್ಟು ನನಗೆ ಒಂಥರ ಐ ಫೀಲ್ ನನಗೇನೋ ಹುಷಾರು ತಪ್ಪೋಗಿದೆಯೇನೋ ಅಥವಾ ವೀಕ್ ಅನಿಸ್ಬಿಡ್ತು, ಏನೇನೋ ಅನಿಸ್ಬಿಡ್ತೇನೆ ಮೆಂಟಲಿ ನನಗೆ. ಬಿಕಾಸ್ ನಾನು ಜಿಮ್ಗೆ ಹೋದಾಗ ತುಂಬ ಜನ ಯಂಗ್ಸ್ಟರ್ಸ್ ಬರ್ತಾರೆ. ಏನೋ ನನ್ನ ಪ್ರಕಾರ ಈಗ ಸ್ವಲ್ಪ ಅವೇರ್ನೆಸ್ ಬಂದಿದೆ ಅನಿಸ್ತಾ ಇದೆ ನನಗೆ ಹೆಲ್ತ್ ಬಗ್ಗೆ. ದೇ ಆರ್ ಮೋರ್ ಕೇರ್ಫುಲ್. ಬಟ್ ಏನಂತಂದರೆ ಇವತ್ತಿನ ಜಂಕ್ ಫುಡ್ಡು ಅಥವಾ ಇದೆಲ್ಲ ನಾವೇನು ಹೇಳೋಕ್ಕಾಗಲ್ಲ ಅದನ್ನು. ಅಂಡ್ ಸರ್ ಬಗ್ಗೆ ಹೇಳೋದಾಯ್ತು ಅಂದ್ರೆ ಯಾವುದೇ ಕಲಾವಿದರು ಮಿರ್ಚಿಗೆ ಬಂದಾಗ ನಾವು ಅವ್ರಿಗೆ ಆಫರ್ ಮಾಡೋದು ಸರ್ ಏನೋ ತಿಂತೀರಾ ಕುಡಿತೀರಾ ಅಂತ. ಸೊ ನಾವು ಅವಿನಾಶ್ ಸರ್ಗೂ ಕೇಳಿದ್ವಿ, ಸರ್ ಒಂದು ಸ್ಪೆಷಲ್ ರಸಗುಲ್ಲ ಬಂದಿದೆ ಅಂತ. ಅವರು ನೋ ಅಂದ್ರು. ಸರ್ ಟೀ ಅಂದ್ರು, ಸಕ್ಕರೆ ಹಾಕ್ಬೇಡಿ ಅಂತ ಅಂದ್ರು. ಸರ್ ಊಟ ಇಲ್ಲ ನಾನು ಮನೇಲೆ ಊಟ ಮಾಡೋದು. ಸರ್ ಈ ಒಂದು ಶಿಸ್ತು ಸರ್ ಇದು ಎಲ್ಲರಲ್ಲೂ ಕಾಣಕ್ ಸಿಗಲ್ಲ ಸರ್. ಈ ಶಿಸ್ತು ಜೊತೆಗೆ ಭಯನೂ ಇರುತ್ತೆ. ಶಿಸ್ತು ಒಂದು ಕಡೆ, ಎಸ್. ಅದ್ರ ಜೊತೆಯಲ್ಲಿ ನನಗೆ ಆ ಥರ ಎಲ್ಲೋ ಒಂದು ಕಡೆ ತಿನ್ನಬೇಕು ಅನ್ನಿಸ್ದಾಗ ಮಾತ್ರ ತಿಂತೀನಿ, ಸುಮ್ಮನೆ ತಿನ್ನಕ್ಕಾಗಲ್ಲ ನನ್ನ ಕೈಯಲ್ಲಿ. ನನಗೆಲ್ಲೋ ಹಸುವಾಗಿದೆ ನನಗೆ ಬೇಕು ಅನ್ನಿಸ್ದಾಗ ತಿಂತೀನಿ ಹೊರತುವೆ ತಗೊಳ್ಳಿ ತಕ್ಷಣ ನನಗೆ ತಿನ್ನಕ್ಕಾಗಲ್ಲ ಅದನ್ನು. ಇಲ್ಲಿದೆ ತಗೊಳ್ಳಿ ತಿನ್ನಿ ಅಂದ್ರೆ ನನಗೆ ಆಗಲ್ಲ ಅದು. ನನಗೆ ಅನ್ನಿಸ್ಬೇಕು ತಿನ್ಬೇಕು ಅಂತ, ಅವಾಗ ತಿಂತೀನಿ. ನೀವು ಹೇಳಿದ್ರಿ ಸರ್ ಲೈಕ್ ಶೂಟಿಂಗ್ ಹೋಗ್ಬೇಕಾದ್ರೆ ಮನೆಯಿಂದ ತಿಂಡಿ ತಗೊಂಡು ಹೋಗ್ತೀನಿ, ಐ ಫೀಲ್ ಸೇಫ್. ಮನೆ ಊಟ ನನಗೆ ಸ್ವಲ್ಪ ಫಿಜಿಟಿ ಅಬೌಟ್ ಹೈಜೀನ್. ಸೊ ಐ ಆಮ್ ಲಿಟಲ್ ಕೇರ್ಫುಲ್ ಅಷ್ಟೇ. ಅದೇನು ಕೆಲವ್ರಿಗೆ ಇರಿಟೇಟ್ ಆಗ್ಬೋದೇನೋ, ಬಟ್ ನನಗೆ ಏನು ಮಾಡೋಕ್ಕಾಗಲ್ಲ ನನಗೆ. ಬಟ್ ನಾನು ಯಾರಿಗೂ ತೊಂದರೆ ಕೊಡಲ್ಲ, ಬಟ್ ನಾನು ಮಾಡ್ಕೋತೀನಿ ಅಷ್ಟೇ. ಶೂಟಿಂಗ್ ಮೇಲೆ ಖುಷಿ, ಸಾರಿ ಬಿಡಿ ಮನೆಗೆ ಊಟ ತೊಗೊಂಬಂದಿರ್ತಾರೆ ಬಿಡಿ ಪರವಾಗಿಲ್ಲ, ಏನು ಕೇಳಲ್ಲ ಅವರು. ಲೈಕ್ ತುಂಬಾ ನೀವು ಇರಿಟೇಟ್ ಆಗ್ಬಿಡ್ತಾರೆ ಅಕಸ್ಮಾತ್ ಸ್ವಲ್ಪ ಆ ಕಡೆ ಆಯ್ತು ವ್ಯವಸ್ಥೆಗಳು ಅಂತ ಅಂದ್ರೆ ಕ್ಲೀನ್ನೆಸ್ ಕಡೆಗೆ ತುಂಬಾ ಗಮನ ಕೊಡುವಂತಹ ಮನುಷ್ಯ ಅಂತ ಹೇಳಿ. ನಿಮ್ಮ ಯಾವ ಒಂದು ವರ್ತನೆ ನಿಮ್ಮ ತಂದೆಗೆ ತುಂಬಾ ಇರಿಟೇಟ್ ಮಾಡ್ತಾ ಇತ್ತು ಸರ್? ನಮ್ಮ ತಂದೆಗ ತುಂಬ ಗಲಾಟೆ ಮಾಡ್ತಿದ್ದೆ ಮನೆಯಲ್ಲಿ. ತುಂಬ ಶಾರ್ಟ್ ಟೆಂಪರ್ ಆಗಿದ್ದೆ ನಾನು. ಹೌದು. ಸೊ ಈ ಸಣ್ಣ ಪುಟ್ಟದಕ್ಕೆಲ್ಲ ಗಲಾಟೆ ಮಾಡೋದು, ಐ ಟು ಥ್ರೋ ಥಿಂಗ್ಸ್, ಸಾಮಾನುಗಳೆಲ್ಲ ತೆಗೆದು ಬಿಸಾಕ್ತಾ ಇದ್ದೆ ಸಿಟ್ಟಿಗೆ. ಹಾಗೆ ತಂದೆ ಪಾಪ ನಮ್ಗೆ ಯಾವತ್ತೂ ಹೊಡೆದವರಲ್ಲ, ಬಟ್ ತುಂಬ ಬೇಜಾರು ಮಾಡ್ಕೊಳ್ಳೋರು. ನೀವು ಕೊನೆ ಮಗ ಬೇರೆ? ಕೊನೆ ಮಗ, ಪ್ಯಾಂಪರ್ಡ್ ತುಂಬ ಎಲ್ಲರೂ. ಸೊ ಸಿಟ್ಟು ಬಂದಾಗ ತುಂಬ ಒಂಥರ ಏನೇನೋ ಒಂಥರ ಈ ಸಿಕ್ಕಿದ ಕೈ ಸಿಕ್ಕಿದ್ದೆಲ್ಲ ತೆಗೆದು ಬಿಸಾಕ್ಬಿಡ್ತಿದ್ದೆ. ಆ ಥರ ಒಂದು ಕೆಟ್ಟ ಸಿಟ್ಟು, ವಿಚ್ ವಾಸ್ ವೆರಿ ಬ್ಯಾಡ್. ತುಂಬ ಅಪ್ಸೆಟ್ ಆಗೋರು ಎಲ್ಲರೂ ಮನೆಯಲ್ಲಿ ಅದ್ರ ಬಗ್ಗೆ. ನನಗೆ ಅವಾಗ ರಿಗ್ರೆಟೇ ಇರ್ತಿರ್ಲಿಲ್ಲ.
ಅದಕ್ಕೆ ಹೇಳಿದ್ದು ಇವಾಗ ಗೊತ್ತಾಗಲ್ಲ ಸ್ವಲ್ಪ ನಿಮಗೆ ನಾವು ಆ ಸ್ಥಳಕ್ಕೆ ಬಂದಾಗ ಗೊತ್ತಾಗುತ್ತೆ ನಮಗೆ ತಂದೆ ಹೇಳಿದ್ದು ಎಷ್ಟು ಸರಿ ಅಂತ ಆಮೇಲೆ ಬುದ್ಧಿ ಬಂದ್ಮೇಲೆ ಬಿಟ್ಬಿಟ್ಟಿವಿ ಅದೆಲ್ಲ ಅವ್ನು ಚಿಕ್ಕ ವಯಸ್ಸಲ್ಲಿ. ಬಟ್ ಅವಾಗ ಗೊತ್ತಾಗ್ತಿರ್ಲಿಲ್ಲ. ಗೊತ್ತಾಗಿದ್ರು ಒಂಥರ ಆ ಏಜಲ್ಲಿ ಒಂದು ಇದಿರುತ್ತೆ, ಈಗೋ ಇರುತ್ತೆ, ನಾನು ಮಾಡಿದ್ ಸರಿ, ನಾನೇ ಸರಿ ಅಂತ. ಅದೊಂಥರ ಈಗ ತಪ್ಪು ಮಾಡಿದ್ವಿ ಗೊತ್ತಿದ್ರು ಕೂಡ ಅದನ್ನ ಒಪ್ಕೊಳ್ಳೋಷ್ಟು ಸೌಜನ್ಯತೆ ನಮ್ಗಿರಲ್ಲ ಆ ಟೈಮ್ನಲ್ಲಿ. ಸೊ ಅದಾಗ್ತಾ ಇರುತ್ತೆ. ಅದೆಲ್ಲ ಒಂದು ಏಜ್ ಆದಮೇಲೆ ಕಮ್ಮಿ ಆಗ್ತಾ ಹೋಗುತ್ತೆ. ಆಮೇಲೆ ಗ್ರ್ಯಾಜುಲಿ ಪೇರೆಂಟ್ಸ್ ಬಗ್ಗೆ ಮರ್ಯಾದೆ, ರೆಸ್ಪೆಕ್ಟ್ ಎಲ್ಲ ಶುರುವಾಗುತ್ತೆ. ಅದೊಂದು ಫೇಸ್ ಅದು ಎಲ್ಲರಿಗೂ. ಐ ಥಿಂಕ್ ಎಲ್ಲರೂ ಒಂದೊಂದು ಬೇರೆ ಬೇರೆ ರೀತಿನೆಲ್ಲ ಅನುಭವಿಸಿರ್ತಾರೆ. Yo, this is Richie, Kannada signing out strong, bringing you the best all day long. From movies to music and all the latest news. Stay tuned, hit subscribe, you got nothing to lose.